ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಮದ್ಯಪಾನ ನಿಷೇಧ ಜಾರಿಗೆ ತರ್ತಾರ ಸಿಎಂ ವಿಜಯ್. ತಮಿಳುನಾಡಿನಲ್ಲಿ ಸರ್ಕಾರ ನಡೆಸ್ತಾ ಇದ್ದಂತ 717 ಮದ್ಯದ ಅಂಗಡಿ ಬಂದ್. ದೇಗುಲ, ಶಾಲೆ ಮತ್ತು ಬಸ್ ನಿಲ್ದಾಣಗಳ 500 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡುವಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ವಿಜಯ್ ಅವರು. TASMAC ಎಂದೇ ಕರೆಯಲಾಗುತ್ತಿದ್ದಂತ ಮದ್ಯದ ಅಂಗಡಿಗಳಿಗೆ ಬೀಗ ಹಾಕೋದಕ್ಕೆ ತೀರ್ಮಾನ. ಕಾರಣ ಚರ್ಚ್ ಇರಬಹುದು, ದೇವಸ್ಥಾನ, ಶಾಲೆ, ಈ ಸುತ್ತಮುತ್ತ 500 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಮದ್ಯದ ಅಂಗಡಿಗಳ ಬಂದ್ಗೆ ಈಗ ಮುಂದಾಗಿದ್ದಾರೆ. TASMAC ಮದ್ಯ ಮಾರಾಟದಿಂದಾಗಿ ವರ್ಷಕ್ಕೆ 48,000 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 48,000 ಕೋಟಿ ಸಿಗ್ತಾ ಇತ್ತು. ಆ ಆದಾಯ ಈಗ ಖೋತ ಆಗುವಂತ ಭೀತಿ ಇದೆ. ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಮದ್ಯದಂಗಡಿ ಬಂದ್ ಅಂತೇಳಿ ವಿಜಯ್ ಹೇಳಿದ್ದಾರೆ. ಮುಂದಿನ 2 ವಾರಗಳ ಒಳಗೆ ಈ ಎಲ್ಲಾ ಮದ್ಯದ ಅಂಗಡಿ ಬಂದ್ಗೆ ಆದೇಶವನ್ನ ಕೊಟ್ಟಿದ್ದಾರಂತೆ. ತಮಿಳುನಾಡನ್ನ ನಶೆ ಮುಕ್ತ ರಾಜ್ಯವನ್ನಾಗಿ ಮಾಡೋದಕ್ಕೆ ಸಿಎಂ ವಿಜಯ್ ಪಣ ತೊಟ್ಟಿದ್ದಾರೆ.